ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಮಾಹಿತಿ ತುಂಬಿರುವಂಥ ವಿಡಿಯೋನ ತಂದಿದ್ದೀನಿ. ಈಗಾಗಲೇ ನೀವು ತಮ್ಲೈನ್ ನೋಡಿರ್ತೀರ ಈ ಮಾಹಿತಿ ಬಗ್ಗೆ. ಹಾಗೆ ಈ ಮಾಹಿತಿ ಬಗ್ಗೆ ಎಲ್ಲರಿಗೂ ಅವಶ್ಯಕತೆ ಇದೆ. ಇದಿಷ್ಟೇ ಅಲ್ಲ, ಡೋರ್ ಮೇಲೆ ಯಾವ ನಂಬರ್ ಬರೀತಾರೆ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಖಂಡಿತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಆ ನಂಬರ್ ಬಗ್ಗೆ ಹೇಳಬೇಕು ಅಂದರೆ ಅದು ಒಂದು ಅದ್ಭುತ ಶಕ್ತಿ ಅಂತಲೇ ಹೇಳ್ಬೋದು. ಅದಕ್ಕೆ ಈ ಉಪಯುಕ್ತ ಮಾಹಿತಿ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ. ಇನ್ ಫ್ಯೂಚರ್ನಲ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಕೆಲವರು ಹೇಳೋದನ್ನು ಕೇಳಿದ್ರೆ ತುಂಬಾ ನೋವಾಗುತ್ತೆ, ಹಾಗೆ ಸಂಕಟ ಕೂಡ ಆಗುತ್ತೆ. ಇಷ್ಟೊಂದು ಕಷ್ಟಪಟ್ಟಿದ್ದಾರಾ, ಇಷ್ಟೊಂದು ಮೋಸ ಹೋಗಿದ್ದಾರಾ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಬೇರೆಯವರಿಗೆ ಕೊಟ್ಟಿರುವಂಥ ಹಣ ಮತ್ತು ಒಡವೆ ವಾಪಸ್ ಪಡೆಯೋದಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋಂಥ ವಿಚಾರ ಬಗ್ಗೆ ನನಗೆ ತಿಳಿದಿರುವಂಥ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಅಂತೂ ತುಂಬ ಜನಕ್ಕೆ ಉಪಯೋಗಕ್ಕೆ ಬರುತ್ತೆ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಆ ಮಾತಂತೂ ನಿಜ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಹಿರಿಯರು ಅನುಭವಿಸಿದ್ರು ಅದೇ ಮಾತನ್ನು ಮಾಡಿರೋದು ನಿಜನೇ. ವೇದ ಸುಳ್ಳಾದರೂ ಕೂಡ ಗಾದೆ ಮಾತು ಸುಳ್ಳಾಗೋದಿಲ್ಲ ಅಂತ ಹೇಳ್ತಾರೆ. ನಾವು ಏನಕ್ಕೆ ಹಣವನ್ನು ಕೂಡಿಡ್ತೀವಿ ಹೇಳಿ? ಮುಂದಕ್ಕೆ ನಮ್ಮೊಂದು ಫ್ಯಾಮಿಲಿಗೆ ಯೂಸ್ ಆಗಲಿ ಅಂತ ಅಲ್ವಾ? ಒಂದು ನನ್ನ ಗಂಡನಿಗೆ ಏನಾದರೂ ಒಂದು ಎಮರ್ಜೆನ್ಸಿ ಅನ್ನೋ ಪರಿಸ್ಥಿತಿಲಿ ನಾನು ಸೇರಿಸಿಟ್ಟಿರುವಂಥ ದುಡ್ಡು ಉಪಯೋಗಕ್ಕೆ ಬರಬೇಕು ಅಂತ ಮನೇಲಿ ಹೆಂಗಸರು ಯೋಚನೆ ಮಾಡೋದು ನಿಜಾನೇ. ಅದರಲ್ಲಿ ಹೌಸ್ ವೈಫ್ಗಳು ಈ ರೀತಿ ಯೋಚನೆ ಮಾಡೋದು ಸಹಜನೇ. ಆದರೆ ಅವರು ತಪ್ಪು ಎಲ್ಲಿ ಮಾಡ್ತಾರೆ ಗೊತ್ತಾ? ಸೇರಿಸಿಟ್ಟಿರೋ ಹಣನ ಗಂಡನ ಹತ್ತಿರ ಹೇಳೋದೇ ಇಲ್ಲ ಅವರು. ನೋಡ್ರಿ, ನಾನು ಈ ಥರ ದುಡ್ಡನ್ನು ಸೇರಿಸಿಟ್ಟಿದ್ದೀನಿ, ನಿಮಗೆ ಎಮರ್ಜೆನ್ಸಿಗೆ ನೀವು ಕೇಳಿ ನಾನು ಕೊಡ್ತೀನಿ ಅಂತ ಅಂದರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ನನ್ನ ಹೆಂಡತಿ ಎಷ್ಟು ಬುದ್ಧಿವಂತೆ, ನಾನು ಕೊಡೋಂಥ ದುಡ್ಡಲ್ಲಿ ಉಳಿಸಿ ನನ್ನ ದುಡ್ಡನ್ನು ಉಳಿತಾಯ ಮಾಡಿದಾಳಲ್ಲ ಅಂತ ಖುಷಿ ಪಡ್ತಾರೆ. ಒಂದು 80% ಹಸ್ಬೆಂಡ್ಗಳು ಕೂಡ ಈ ರೀತಿ ಇರ್ತಾರೆ. ಇನ್ನು ಕೆಲವ್ರ ಮನೆಯಲ್ಲಿ ಸ್ವಲ್ಪ ಅವರವರ ಮನೆಯವ್ರ ಮೇಲೆ ನಂಬಿಕೆ ಇರೋದಿಲ್ಲ. ಅವ್ರ ಗಂಡಸರು ಬೇಜವಾಬ್ದಾರಿಯಿಂದ ಇರ್ತಾರೆ ಅನಿಸುತ್ತೆ ಮನೆಯಲ್ಲಿ. ಹಾಗಾಗಿನೇ ಹೆಂಗಸರು ಅವ್ರ ಹತ್ತಿರ ಸೇರಿಸಿಟ್ಟಿರುವಂಥ ದುಡ್ಡು, ಉಳಿತಾಯ ಮಾಡಿರುವಂಥ ದುಡ್ಡು ಬಗ್ಗೆ ಮನೆಯವರ ಹತ್ತಿರ ಹೇಳೋದೇ ಇಲ್ಲ. ಹಾಗಾಗಿನೇ ಅಂಥವ್ರು ಜಾಸ್ತಿ ಮೋಸ ಹೋಗೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತಾ ಇರೋದು ಅಷ್ಟೇ. ಆವಾಗ ಅವರು ಏನು ಮಾಡ್ತಾರೆ, ದೇವ್ರ ಹತ್ತಿರ ಹೇಳೋದು ಬಿಟ್ಟರೆ ಅಕ್ಕಪಕ್ಕದವ್ರ ಹತ್ತಿರನೋ ಫ್ರೆಂಡ್ಸ್ ಹತ್ತಿರನೋ ಹೇಳ್ಕೊತಾರೆ, ನಾನು ಈ ರೀತಿ ಅಮೌಂಟ್ನ ಸೇರಿಸಿಟ್ಟಿದ್ದೀನಿ ಅಂತ. ಒಂದು ಮಗನಿಗೆ ಎಜುಕೇಷನ್ಗೋ ಅಥವಾ ಹೆಣ್ಮಕ್ಳಿದೆ ಒಡವೆಗಂತನೋ ಗಂಡನಿಗೆ ಜವಾಬ್ದಾರಿ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಸೇರಿಸಿಟ್ಟು ಒಡವೆ ತೊಗೊಳ್ಳೋಣ ಅಂತ, ಅಥವಾ ಇನ್ನೇನಕ್ಕಾದರೂ ಎಮರ್ಜೆನ್ಸಿಗೆ ದುಡ್ಡಿದ್ರೆ ಬೇಕಾಗುತ್ತೆ ಅಂತ ಎತ್ತಿಟ್ಟಿದ್ದೀನಿ ಅಂತ ಹೇಳ್ಕೊಂಡಿರ್ತಾರೆ. ಆದರೆ ಇದನ್ನೆಲ್ಲ ತಿಳಿದಂಥವ್ರು ಸುಮ್ಮನೆ ಇರ್ತಾರ? ಅವ್ರ ತಲೆನ ಕೆಡಿಸ್ತಾರೆ. ಏಕೆಂದರೆ ಸುಮ್ಮನೆ ಸೇರಿಸಿಟ್ಕೊಂಡಿರೋ ದುಡ್ಡು ಮರಿ ಹಾಕುತ್ತಾ? ದುಡ್ಡು ಡಬಲ್ ಆಗುತ್ತಾ? ನಿಮ್ಮ ಮನೆಯಲ್ಲಿ ಹುಂಡಿನಲ್ಲಿ ಇಟ್ಕೊಂಡಿದೆಯೋ ಇಲ್ಲ ಬ್ಯಾಂಕ್ನಲ್ಲಿ ಇಟ್ಕೊಂಡಿದೆಯೋ ಅದು ನಿನಗೆ ದುಡ್ಡು ಹೆಚ್ಚಾಗುತ್ತಾ? ನಾನು ಯಾರಿಗಾದ್ರೂ ಬಡ್ಡಿಗೆ ಕೊಡಿಸ್ತೀನಿ, ಕೊಡು ದುಡ್ಡನ್ನು, ಅದು ನಿನಗೆ ಇಷ್ಟು ಪರ್ಸೆಂಟೇಜ್ ಅಂತ ಬಡ್ಡಿ ಬರುತ್ತೆ, ಅಸಲು ಅಲ್ಲೇ ಇರುತ್ತೆ. ಈ ರೀತಿ ಬಡ್ಡಿ ದುಡ್ಡು ಬರೋದ್ರಿಂದ ನಿಮಗೂ ಖರ್ಚಿಗೂ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಹೆಂಗಸರಿಗೆ ಈ ರೀತಿ ಹೇಳಿದ ಮೇಲೆ ಮೈಂಡ್ ಕೂಡ ಚೇಂಜ್ ಆಗುತ್ತೆ, ಹೌದಲ್ವಾ? ಇದು ನಿಜ ಅಲ್ವಾ? ಸುಮ್ಮನೆ ದುಡ್ಡು ಬಂದರೆ ಈ ರೀತಿ ಮಾಡ್ಕೊಳ್ಳೋಣ ಬಿಡು ಅಂತ ಒಂದು ಬಿಸ್ನೆಸ್ ಮೈಂಡಿಂದ ಪಾಪ ಅವರು ಒಪ್ಕೊಳ್ತಾರೆ. ಇನ್ನು ಕೆಲವರು ಏನಂದರೆ, ಇಲ್ಲಪ್ಪ ಈ ಥರ ಎಲ್ಲ ನಮಗೆ ಸೆಟ್ ಆಗೋದಿಲ್ಲ, ಇದೆಲ್ಲ ನಂಬೋದಿಲ್ಲ, ನಮಗಿದೆಲ್ಲ ಸೆಟ್ ಆಗೋದಿಲ್ಲ ಅಂತ ಹೇಳಿದ್ರೂ ಕೂಡ ಬಿಡೋದಿಲ್ಲ ಅವರು. ಅವ್ರನ್ನ ಹೇಗಾದರೂ ಮಾಡಿ ಅವ್ರ ಬ್ರೈನ್ ವಾಶ್ ಮಾಡೇ ಮಾಡ್ತಾರೆ. ಅಥವಾ ನಮಗೆ ಏನಾದರೂ ಎಮರ್ಜೆನ್ಸಿ ಇದೆ, ಕೊಟ್ಟಿರಿ ನಾನು ಕೊಡ್ತೀನಿ ಅಂತಲೂ ಹೇಳ್ತಾರೆ. ಒಂದು ಮಾತು ಹೇಳ್ತೀನಿ, ನಾವು ಫ್ರೆಂಡ್ಸ್ನ ನಂಬದೆ ಯಾರನ್ನು ನಂಬಬೇಕು ಅಲ್ವಾ? ನಾವು ಮನೆಯವ್ರಿಗಿಂತ ಹೆಚ್ಚಾಗಿ ಫ್ರೆಂಡ್ಸ್ನೇ ನಂಬೋದು. ಹಾಗಾಗಿ ನಾವು ಮನೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕೆ ಆಗದೇ ಇರೋಂಥ ವಿಷಯನ ಫ್ರೆಂಡ್ಸ್ ಹತ್ರ ಹೇಳ್ಕೊತೀವಿ. ಆದರೆ ಫ್ರೆಂಡ್ ಅಂದ್ರೇ ಒಂದು ನಂಬಿಕೆ. ಯಾವತ್ತೂ ತಿಳ್ಕೊಳ್ಳಿ, ಆ ನಂಬಿಕೆನೇ ಮೋಸ ಮಾಡಿದ್ರೆ, ದ್ರೋಹ ಮಾಡಿದ್ರೆ ಅದ್ರ ಪದಕ್ಕೇ ಅರ್ಥನೇ ಇರೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ನಿಮಗೇನು ಕಷ್ಟದ ಪರಿಸ್ಥಿತಿ ಇತ್ತು, ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ತಪ್ಪನ್ನು ಮಾಡೋದಿಲ್ಲ. ಆದರೆ ನಿಮಗೇನೋ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ, ಕಷ್ಟ ಇತ್ತು ಅಂತ ತಿಳ್ಕೊಳ್ಳಿ. ನೀವು ಆ ರೀತಿ ಮಾಡಿದರೆ, ಆದರೆ ನೀವು ಆ ಥರ ತೊಗೊಂಡ್ಮೇಲೆ ಅವ್ರ ಸಂಸಾರದಲ್ಲಿ ಏನಾಗಿರುತ್ತೆ ಅಂತ ನೀವೇನಾದರೂ ಸ್ವಲ್ಪ ಯೋಚನೆ ಮಾಡಿರ್ತೀರಾ? ಅವ್ರ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲಗಳೇ ಆಗಿಬಿಟ್ಟಿರುತ್ತೆ. ಎಷ್ಟೋ ಜನ ಹೆಂಗಸರು ಈ ರೀತಿ ದುಡ್ಡು ಕಳ್ಕೊಂಡ್ವಲ್ಲ ಅಂತ ಹೇಳಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಮತ್ತು ಎಷ್ಟೋ ಮನೆಗಳಲ್ಲಿ ಗಂಡಂದಿರು ತುಂಬ ಚುಚ್ಚಿ ಮಾತಾಡ್ತಿರ್ತಾರೆ. ಕೆಲವರು ಅರ್ಥ ಮಾಡ್ಕೊತಾರೆ, ಹೋದರೆ ಹೋಗಲಿ, ಏನು ಮಾಡೋದು, ಗೊತ್ತಿದ್ದು ತಪ್ಪು ಮಾಡಿಲ್ಲ, ದುಡ್ಗೆ ತಪ್ಪು ಮಾಡಿದ್ದೀಯಾ ಅಂತ ಹೇಳಿ ಕೆಲವರು ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊತಾರೆ. ಆದರೆ ತುಂಬ ಜನ ಮನೆಗಳಲ್ಲಿ ತುಂಬ ಚುಚ್ಚಿ ಮಾತಾಡೋದು, ಹಂಗಿಸೋದು, ಈ ರೀತಿಯೆಲ್ಲ ಮಾನಸಿಕ ಹಿಂಸೆನ ಕೊಡ್ತಾ ಇರ್ತಾರೆ. ಮತ್ತು ಎಷ್ಟೋ ಜನ ಇದೆಲ್ಲ ಸಹಿಸ್ಕೊಳ್ಳೋಕ್ಕಾಗದೆ ಸೂಸೈಡ್ ಕೂಡ ಮಾಡ್ಕೊಂಡಿರ್ತಾರೆ. ಅವ್ರ ಮಕ್ಕಳೆಲ್ಲ ಅನಾಥರಾಗಿರ್ತಾರೆ. ಇಂಥದ್ದೆಲ್ಲ ಮಾಡಿ ನೀವೇನು ಸಾಧಿಸ್ತೀರಾ ಹೇಳಿ? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಕಷ್ಟಕ್ಕೆ ಅವರು ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನು ವಾಪಸ್ ಕೊಡೋದು ನಿಮ್ಮ ಧರ್ಮ ಆಗಿರುತ್ತೆ ಅಲ್ವಾ?
ಹಾಗಾಗಿನೇ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ದುಡ್ಡು ಕೊಟ್ಟಿರೋರು ಅಷ್ಟೇ ಅವರು ಹಾಳಾಗೋಗ್ಲಿ ಅಂಥದ್ದೆಲ್ಲ ಶಾಪಗಳನ್ನ ಹಾಕೋದಕ್ಕೆ ಹೋಗಬೇಡಿ. ಅವರು ಹಾಗಾಗಲಿ ಹೀಗಾಗಲಿ ಅಂತ ಎಲ್ಲ ಶಾಪ ಹಾಕೋದಕ್ಕೆ ಹೋಗಬೇಡಿ. ದೇವರು ಅವ್ರನ್ನ ಕೂಡ ಚೆನ್ನಾಗಿ ಇಟ್ಟಿರಲಿ ಅಂತಲೇ ಕೇಳ್ಕೊಳ್ಳಿ. ಅವ್ರ ಸಮಸ್ಯೆ ಎಲ್ಲ ಬಗೆಹರಿದು ಆದಷ್ಟು ಬೇಗ ದುಡ್ಡು ಒಡವೆ ಏನಿದೆಯೋ ಅದನ್ನು ವಾಪಸ್ ಕೊಡೋ ರೀತಿ ಅವ್ರಿಗೆ ದೇವರು ಶಕ್ತಿ ಕೊಡಲಿ ಅಂತಲೇ ನೀವು ಕೇಳ್ಕೊಳ್ಳಿ. ಅವ್ರ ಸಮಸ್ಯೆ ಎಲ್ಲ ಬಗೆಹರಿದು ಆದಷ್ಟು ಬೇಗ ದುಡ್ಡು ಒಡವೆ ಏನಿದೆಯೋ ಅದನ್ನು ವಾಪಸ್ ಕೊಡೋ ರೀತಿ ಅವ್ರಿಗೆ ದೇವರು ಶಕ್ತಿ ಕೊಡಲಿ ಅಂತಲೇ ನೀವು ಕೇಳ್ಕೊಳ್ಳಿ. ಅದನ್ನು ಬಿಟ್ಟು ಅವ್ರು ಹಾಳಾಗಲಿ ಅಂತ ನೀವು ಕೂಡ ಪ್ರಾರ್ಥನೆ ಮಾಡೋದಕ್ಕೆ ಹೋಗಬೇಡಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ತಪ್ಪು ಮಾಡೋದು ಸಹಜನೇ, ಆದರೆ ಅದನ್ನು ತಿದ್ಕೊಂಡು ಬಾಳಬೇಕು, ಅದು ಒಳ್ಳೆಯ ಗುಣ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿ ಏನಾದರೂ ತಪ್ಪು ಮಾಡಿದರೆ ಈ ಕ್ಷಣಕ್ಕೆ ನಿಮ್ಮ ಸಮಸ್ಯೆ ಬಗೆಹರಿಬೋದು. ಆದರೆ ಮುಂದಕ್ಕೇನಾಗುತ್ತೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತುಂಬಾ ಕಷ್ಟನ ಅನುಭವಿಸ್ತಾರೆ. ಪಿತೃದೋಷ ಸರ್ಪದೋಷ ಯಾಕೆ ಬರುತ್ತೆ ಅಂದರೆ ನಮ್ಮ ಹಿರಿಯರು ಗೊತ್ತೋ ಗೊತ್ತಿಲ್ಲದೆ ಮಾಡೋ ತಪ್ಪನ್ನು ನಾವು ಅನುಭವಿಸ್ತಾ ಇರ್ತೀವಿ. ಹಾಗೆಯೇ ಈ ಕ್ಷಣಕ್ಕೇನೋ ನಿಮ್ಮ ಸಮಸ್ಯೆ ಬಗೆಹರಿದಿರ್ಬೋದು, ಆದರೆ ಮುಂದೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಪಾಪದ ಗಂಟನ್ನು ಇಟ್ಟು ಹೋಗ್ತಾ ಇದ್ದೀರಾ. ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಅವರು ಒಂದಿಷ್ಟು ಜ್ಯೋತಿಷ್ಯಗಳಿಗೆ ಮತ್ತು ಅದರಿಂದ ಬರುವ ಆರೋಗ್ಯ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ಹೋಗಿ ಆಸ್ಪತ್ರೆಗಳಿಗೆ ಸುರಿಬೇಕಾಗುತ್ತೆ ಅಷ್ಟೇ. ಹಾಗಾಗಿ ದಯವಿಟ್ಟು ಇಂಥ ತಪ್ಪನ್ನು ಮಾಡಬೇಡಿ. ಇದಕ್ಕೆ ಏನು ಪರಿಹಾರ ಮಾಡ್ಕೋಬಹುದು ಅಂತಲೂ ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ಹತ್ತಿರ ದುಡ್ಡು ತೊಗೊಂಡು ಹೊರಟೋಗಿರೋರಿಗೆ ಶಾಪ ಎಲ್ಲ ಹಾಕೋದಕ್ಕೆ ಹೋಗಬೇಡಿ. ಮತ್ತೆ ಅವ್ರಿಗೆ ಕಷ್ಟ ಬಂದರೆ ನಿಮ್ಮ ಒಡವೆ ಆಗಲಿ ಹಣ ಆಗಲಿ ಹೇಗೆ ವಾಪಸ್ ಕೊಡ್ತಾರೆ ಅಲ್ವಾ. ಹಾಗಾಗಿ ಇರಲಿ, ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಪರವಾಗಿಲ್ಲ, ಅದೇನಿದು ದೇವ್ರು ನೋಡ್ಕೊತಾರೆ. ಅವರೆಲ್ಲಿದ್ದರೂ ಚೆನ್ನಾಗಿರಲಿ, ಬೇಗ ನಮ್ಮ ಒಡವೆ ಹಣ ವಾಪಸ್ ಕೊಡಿ ಸಾಕು ಅಂತ ದೇವರಲ್ಲಿ ಬೇಡ್ಕೊಳ್ಳಿ. ಅದಾದ ನಂತರ ರಾಯರ ಮಂತ್ರಾಕ್ಷತೆನ ತೊಗೊಂಡು, ಇಲ್ಲ ನೀವು ಕಳಶಕ್ಕೆ ಇಡುವಂಥ ಅಕ್ಕಿ ಆಗಿರ್ಬೋದು, ಆ ಥರ ಅಕ್ಕಿನೋ ಅಥವಾ ಮನೇಲಿ ಮಾಡಿಟ್ಟಿರುವ ಅಕ್ಷತೆನೇ ಆಗಿರಲಿ, ಅದನ್ನು ನೀವು ಸ್ವಲ್ಪ ತೊಗೊಂಡು ನೀವು ಅದನ್ನು ಜೋಡಿ ಕಾಳನ್ನು ಎಣಿಸುತ್ತಾ ಬನ್ನಿ. ಮೊದಲು ನೀವೇನು ಕೊಟ್ಟಿದ್ದೀರಾ ಹಣ ಒಡವೆ ವಾಪಸ್ ಬರುತ್ತಾ ಅಂತ ಬೇಗ ವಾಪಸ್ ಬರಲಿ ಅಂತ ಕೇಳಿಕೊಂಡು ನೀವು ಅದನ್ನು ಜೋಡಿಸ್ಕೊಂಡು ಬನ್ನಿ. ಮೊದಲನೇ ಸಲನೇ 2 ಜೋಡಿ ಕಾಳು ಕೊನೆಗೆ ಉಳಿತು ಅಂದರೆ ನಿಮ್ಮ ಹಣ ಒಡವೆ ಬೇಗನೆ ವಾಪಸ್ ಬರುತ್ತೆ ಅಂತ ಅರ್ಥ. ಅಥವಾ ಮೊದಲನೇ ಸಲ ಏನಾದರೂ ಒಂಟಿ ಕಾಳು ಬಂದರೆ ಮತ್ತೆ 2ನೇ ಸಲ ಟ್ರೈ ಮಾಡಿ. ಮತ್ತೆ 3ನೇ ಸಲ ಬಂತು ಅಂದರೆ ಸ್ವಲ್ಪ ನಿಧಾನ ಆದರೂ ಕೂಡ ನಿಮ್ಮ ಒಂದು ಕಳೆದುಕೊಂಡಿರುವ ವಸ್ತು ಸಿಗುತ್ತೆ ಅಂತ ಅರ್ಥ. ಅಥವಾ 3 ಸಲನೂ ಒಂಟಿ ಕಾಳು ಬಂತು ಅಂದರೆ ಪ್ರಯತ್ನ ಮಾಡಲೇಬೇಡಿ, ಅದು ನಿಮಗೆ ಸಿಗಲ್ಲ ಅಂತಲೇ ಅರ್ಥ. ಆದರೆ ದೇವರು ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ. ಏನು ನಿಮ್ಮಿಂದ ಏನು ಕಳ್ಕೊಂಡಿರ್ತೀರೋ ನಿಧಾನ ಆದರೂ ಕೂಡ ಅದು 2ರಷ್ಟು ವಾಪಸ್ಸು ಸಿಕ್ಕೇ ಸಿಗುತ್ತೆ. ನೀವು ಕಳ್ಕೊಂಡಿರುವ ದುಡ್ಡೇ ಆಗಲಿ ಒಡವೆ ಆಗಲಿ ಅದ್ರ ಬದಲಾಗಿ ಹೆಚ್ಚಾಗಿಯೇ ಸಿಕ್ಕೇ ಸಿಗುತ್ತೆ. ದೇವರು ಯಾವತ್ತೂ ಮೋಸ ಮಾಡೋದೇ ಇಲ್ಲ ಆಯಿತಾ. ಹಾಗಾಗಿ ಈಗ ನಾವು ಏನೋ ಇನ್ನೊಬ್ಬರು ವಸ್ತುನ ತೊಗೊಂಡಿರ್ತೀವಿ, ಅದು ತುಂಬ ದಿನ ಅದರಲ್ಲಿ ಜೀವನ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ನಾವು ಕಷ್ಟಪಟ್ಟಿರೋದೇ ನಮಗೆ ಉಳಿಯೋದಿಲ್ಲ. ಇನ್ನು ಈ ರೀತಿ ಎಲ್ಲ ಬೇರೆಯವ್ರ ವಸ್ತು ತೊಗೊಂಡು ಹೋದರೆ ಎಷ್ಟು ದಿನ ಅಂತ ಅದರಲ್ಲಿ ಜೀವನ ಮಾಡ್ಬೋದು ನೀವು ಹೇಳಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ಯಾರೂ ಒಬ್ರಿಗೊಬ್ರಿಗೂ ಮೋಸ ಮಾಡೋದಿಲ್ಲ. ಇನ್ನು 3ನೇದೇನೆಂದರೆ ಪ್ರತಿದಿನ ಕನಕದಾರ ಸ್ತೋತ್ರನ ಹೇಳ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಣ ಒಡವೆ ಸಮಸ್ಯೆ ಏನೇ ಇದ್ದರೂ ಕೂಡ ಬೇಗನೆ ಪರಿಹಾರ ಆಗುತ್ತೆ. ಆ ಬುಕ್ನಲ್ಲೇ ಕೊಟ್ಟಿದ್ದಾರೆ, ಒಬ್ಬ ಬಡ ತಾಯಿ ಕಷ್ಟನ ನೋಡೋಕೆ ಆಗದೆ ಶಂಕರಾಚಾರ್ಯರು ಇದನ್ನು ರಚಿಸಿರೋದು ಅಂತ. ಆ ತಾಯಿಯ ಮನೆಯಲ್ಲಿ ಚಿನ್ನದ ನೆಲ್ಲಿಕಾಯಿಯ ಮಳೆಯನ್ನೇ ಸುರಿಸಿದ್ದಾರೆ ಆ ಲಕ್ಷ್ಮೀ ತಾಯಿ. ಹಾಗಾಗಿ ಇನ್ನು ನಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಆ ಭಗವಂತ ಕೈ ಹಿಡಿಯೋದಿಲ್ವಾ. ಏನಂದರೆ ಭಕ್ತಿಯಿಂದ ಓದಬೇಕು ಅಷ್ಟೇ. ಓದೋಕ್ಕೆ ಬರದೇ ಇರೋರು ಮೊಬೈಲ್ನಲ್ಲೂ ಕೂಡ ನೋಡಿಕೊಂಡು ಕೇಳ್ಕೊಬೋದು. ಮನೆಯಲ್ಲಿ ಆ ಒಂದು ವೈಬ್ರೇಷನ್ ಬರ್ತಾ ಇರಬೇಕು. ನೀವು ಕೂಡ ಜೋರಾಗಿ ಸೌಂಡ್ ಕೊಟ್ಟು ಟಿವಿನಲ್ಲೋ ಮೊಬೈಲ್ನಲ್ಲೋ ಯೂಟ್ಯೂಬಿಂದಲೋ ಕನೆಕ್ಟ್ ಮಾಡಿ ಕೇಳ್ಕೊಬೋದು. ಓದೋದಕ್ಕೆ ಬರದೇ ಇರೋರು ಈ ರೀತಿ ಮಾಡ್ಕೋಬೋದು. ಸ್ವಲ್ಪ ಜೋರಾಗಿ ಸೌಂಡ್ ಕೊಟ್ಟು ಮನೆಯಲ್ಲಿ ಒಂದು ವೈಬ್ರೇಷನ್ ಬರೋ ಥರ ಹಾಕೋಬೇಕು. ಅಥವಾ ನಾವೇ ಓದೋದ್ರಿಂದ ತುಂಬಾ ಒಳ್ಳೆಯದು. ಮನಸ್ಸಲ್ಲಾದರೂ ಸರಿ ಜೋರಾಗಾದರೂ ಸರಿ ಕನಕದಾರ ಸ್ತೋತ್ರಕ್ಕೆ ಅಷ್ಟೊಂದು ಪವರ್ ಇದೆ. ಈ ಸ್ತೋತ್ರದ ಬಗ್ಗೆ ಇನ್ನೂ ಮುಂದಿನ ವಿಡಿಯೋದಲ್ಲಿ ಇದನ್ನು ಪಠನೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತ ತಿಳಿಸ್ಕೊಡ್ತೀನಿ. ಶೀಘ್ರವಾಗಿ ಫಲ ಕೊಡುವಂಥ ಸ್ತೋತ್ರ ಅಂತಲೇ ಹೇಳ್ಬೋದು. ಮತ್ತು ನೀವು ಮನೆಯಲ್ಲಿ ಆಮೆಯ ವಿಗ್ರಹ ಇಟ್ಟಿದ್ದೀರಾ ಅಂತ ಅಂದರೆ ತುಂಬ ಜನ ಇಟ್ಕೊಂಡಿರ್ತಾರೆ. ಆ ಆಮೆಯ ವಿಗ್ರಹದ ಕೆಳಗೆ ಒಂದು ಚೀಟಿನಲ್ಲಿ ನಿಮ್ಮ ಕಷ್ಟನ ಬರೆದುಬಿಟ್ಟು ಈ ರೀತಿ ಈ ವಿಗ್ರಹದ ಕೆಳಗೆ ಇಡಬೇಕು. ಖಂಡಿತ ತುಂಬಾ ಒಳ್ಳೆಯದಾಗುತ್ತೆ, ಬೇಗನೆ ಫಲ ಕೊಡುತ್ತೆ. ನಿಮ್ಮ ಒಂದು ಕೋರಿಕೆ ನೆರವೇರೋವರೆಗೂ 48 ದಿನದೊಳಗೆ ಅದರ ಸೂಚನೆ ಗೊತ್ತಾಗುತ್ತೆ. ಈ ರೀತಿ ಈ ಚೀಟಿಯನ್ನು 48 ದಿನ ಇಟ್ಬಿಟ್ಟು ಪೂಜೆ ಮಾಡಬೇಕು. ಅದಕ್ಕಿಂತ ಸಪ್ರೇಟಾಗಿ ನೈವೇದ್ಯ ಮಾಡಬೇಕು ಮಂತ್ರ ಹೇಳಬೇಕು ಅಂತ ಏನೂ ಇಲ್ಲ. ನಿಮ್ಮ ತೊಂದರೆನ ಚೀಟಿನಲ್ಲೇ ಬರೆದ್ಬಿಟ್ಟು ಅದರ ಕೆಳಗೆ ಇಡಬೇಕು. ಆಮೆಯ ವಿಗ್ರಹದ ಕೆಳಗೆ ಇಡಬೇಕು. ಒಂದೇ ಸಲ ಬರಬೇಕು ಅಷ್ಟೇ. ಮತ್ತು ಪೂಜಾ ರೂಮ್ನ ಕ್ಲೀನ್ ಮಾಡ್ತೀರಾ ಅಂತ ಅಂದರೆ ಅದನ್ನು ತೆಗೆದಿಡಿ. ಮತ್ತು ಅದನ್ನು ಹಾಗೆ ವಿಗ್ರಹದ ಆಮೆಯ ಕೆಳಗೆ ಇಡಬೇಕು. ಮತ್ತು ಪೂಜೆನ ಶುರು ಮಾಡ್ತಾ ಬನ್ನಿ. ಮತ್ತು 48 ದಿನ ಆದಮೇಲೆ ಆ ಚೀಟಿನ ತೊಗೊಂಡು ಹರಳಿ ಮರದ ಕೆಳಗೆ ಹಾಕಿಬಿಡಿ. ಅಷ್ಟರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ವಸ್ತು ಸಿಗುತ್ತಾ ಸಿಗೋದಿಲ್ವಾ ಅಂತ. ಏನಾದರೂ ಒಂದಿಷ್ಟು ಸೂಚನೆ ಗೊತ್ತಾಗುತ್ತೆ.
ನಾವು ಹಣಕಾಸಿನ ಸಮಸ್ಯೆ, ಒಡವೆ, ವಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವೈಭವ ಲಕ್ಷ್ಮಿ ಪೂಜೆನ ಮಾಡಬೇಕು. ಹೆಚ್ಚಾಗಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಇಂತಹ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನೀವು ವೈಭವ ಲಕ್ಷ್ಮಿ ಪೂಜೆನೂ ಕೂಡ ನೀವು ಮಾಡಿ ನೋಡಿ. ತುಂಬಾ ಒಳ್ಳೆಯದು, ತುಂಬಾ ಬೇಗನೆ ಫಲ ಸಿಗುತ್ತೆ ನಿಮಗೆ. ಹಣಕಾಸಿನ ಸಮಸ್ಯೆ, ಒಡವೆಗಳು, ಕಳ್ಕೊಂಡಿರೋ ವಸ್ತು, ಬುಕ್ನಲ್ಲಿ ತುಂಬ ಕಥೆಗಳು ಸಹ ಕೊಟ್ಟಿರ್ತಾರೆ. ನಿಮ್ಗೆ ಯಾರಾದರೂ ಪೂಜೆ ಮಾಡಿ ಕೊಟ್ಟಿದ್ದೆ ಒಂದು ಸಲ ಆ ಬುಕ್ನ ನೋಡಿ ಓದಿ ನಿಮಗೆ ಗೊತ್ತಾಗುತ್ತೆ. ಸಂಕಲ್ಪ ಮಾಡ್ಕೊಳ್ಳಿ, ಈ ರೀತಿ ನಾನು ಕಳ್ಕೊಂಡಿರೋ ದುಡ್ಡು ಮತ್ತು ಚಿನ್ನ ವಾಪಸ್ ಬರಲಿ ಅಂತ, ಮತ್ತೆ ನನಗೆ ಸಿಗಬೇಕು ಅಂತ. ನಾನು ಕಷ್ಟಪಟ್ಟು ಕೂಡಿಟ್ಟಿರೋ ಹಣದಿಂದ ತೊಗೊಂಡಿರೋ ಒಡವೆ ಆಗಲಿ, ಹಣ ಆಗಲಿ, ಇದು ಫಲ ಸಿಕ್ಕಿದ್ರೆ ಇಷ್ಟು ವರ್ಷ ನಾನು ವ್ರತ ಮಾಡ್ತೀನಿ ಅಂತ ಶುರು ಮಾಡಿ. ನೀವು ವೈಭವಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಕೂಡ ತುಂಬಾ ಬೇಗನೆ ಫಲ ಸಿಗುತ್ತೆ. ನನಗೆ ಗೊತ್ತಿರೋ ಒಂದು ಉದಾಹರಣೆ ಕೊಡ್ತೀನಿ. ಅವರು ಕೂಡ ಒಡವೆನ ಇದೇ ರೀತಿ ಬೇರೆಯವ್ರಿಗೆ ಕೊಟ್ಬಿಟ್ಟು ಕಳ್ಕೊಂಡಿದ್ರು. ಕೊನೆಗೆ ಬರೀ 2 ತಿಂಗಳಲ್ಲಿ ಆ ಒಡವೆ ಸಿಗಲಿಲ್ಲ. ಆದರೂ ಬೇರೆ ಒಡವೆ ಅವರು ಮಾಡಿಸ್ಕೊಳ್ಳೋ ಥರ ಆಯಿತು. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಸಮಯದಲ್ಲಿ ಅವರು ವೈಭವ ಲಕ್ಷ್ಮಿ ಪೂಜೆ ಮಾಡಿದರು. ಕೊನೆಗೆ ತಾಯಿ ಅನುಗ್ರಹದಿಂದ ಇನ್ನೊಂದು ತಗೊಳ್ಳೋ ಥರ ಅನುಕೂಲ ಮಾಡಿಕೊಟ್ರು. ಆದರೂ ಕೂಡ ಅನಾಹುತ ಆಯಿತು. ಯಾಕೆ ನಮ್ಮ ವಸ್ತು ಈ ಥರ ಆಯಿತು ಅಂತ. ಆದರೆ ಯಾವುದಾದ್ರೂ ಒಂದು ರೂಪದಲ್ಲಿ ನಷ್ಟ ಆಗಬೇಕು ಅನ್ನೋ ಥರ ಇರುತ್ತೆ. ಆರೋಗ್ಯ ಸಂಬಂಧಪಟ್ಟಂತೆ, ವ್ಯಕ್ತಿ ಸಂಬಂಧಪಟ್ಟಂತೆ ಏನಾದರೂ ಒಂದು ಕಳ್ಕೊಳ್ಬೇಕು, ನಮ್ಮೊಂದು ಹಣೆ ಬರಹದಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು ರೀತಿ ನಾವು ಪೂಜೆ ಪುನಸ್ಕಾರ ಅಂತ ಮಾಡಿದ್ರೆ ಏನಾಗುತ್ತೆ, ದೇವರು ಬೇರೆ ರೀತಿಯ ಹಾನಿ ಮಾಡೋದ್ರ ಬದಲಾಗಿ ಈ ರೀತಿ ಒಂದು ನಮಗೆ ಹಾನಿ ಆಗಿರುತ್ತೆ. ಏಕೆಂದರೆ ಆಗಬೇಕಾಗಿರೋದನ್ನು ಯಾರೂ ಕೂಡ ತಡೆಯೋದಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಆಗೋದು ಆಗಲೇಬೇಕು. ಇವಾಗ ನಾವು 2 ಲಕ್ಷ 3 ಲಕ್ಷನ ಕಳ್ಕೊಂಡಿರ್ತೀವಿ ಅಂದರೆ ಆರೋಗ್ಯದ್ದು, ಹಾಸ್ಪಿಟಲ್ದು, ಆಪ್ರೇಷನ್ದು, ಅದು ಇದು ಅಂತ ಅದು ಹೇಗೋ ನಮ್ಮಿಂದ ಖರ್ಚಾಗಲೇಬೇಕು ಅಂತ ಇರುತ್ತೆ. ಅದಕ್ಕೆ ಬದಲಾಗಿ ಒಂದು ಆರೋಗ್ಯ ಸಮಸ್ಯೆ ಕೊಡ್ದಂಗೆ, ನಮಗೆ ಒಂದು ನೋವು ಮಾಡ್ದಂಗೆ ಈ ರೀತಿ ನಾವು ದುಡ್ಡನ್ನು ಕಳ್ಕೊಂಡಿರ್ತೀವಿ. ಹಾಗಾಗಿ ಏನೂ ಮಾಡೋದಕ್ಕೆ ಆಗಲ್ಲ. ನಾವು ಆಸ್ಪತ್ರೆಗೆ ಅದಕ್ಕೆ ಇದಕ್ಕೆ ಖರ್ಚು ಮಾಡಿದಾಗ ನಮಗೋಸ್ಕರ ನಾವು ಮಾಡ್ಕೊಂಡಿದ್ದೀವಿ ಅಂತ ಸಮಾಧಾನ ಇರುತ್ತೆ. ಹಾಗಾಗಿ ನಮಗೆ ಹೆಚ್ಚಾಗಿ ನೋವಾಗೋದಿಲ್ಲ. ಆದರೆ ಏನೂ ಇಲ್ಲದೆ ಈ ರೀತಿ ಬೇರೆಯವ್ರಿಗೆ ಕೊಟ್ಟು ಕಳ್ಕೊಂಡಾಗ ತುಂಬಾ ನೋವಾಗುತ್ತೆ. ಹಾಗಾಗಿ ಹೆಚ್ಚಾಗಿ ನೋವು ಪಡೋಕ್ಕೆ ಹೋಗಬೇಡಿ. ಇದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಮತ್ತು ಇದರ ಪರಿಹಾರಗಳನ್ನು ಟ್ರೈ ಮಾಡಿ. ಯಾವುದಾದ್ರೂ ಒಂದು ಪರಿಹಾರ ಖಂಡಿತ ವರ್ಕ್ ಆಗೇ ಆಗುತ್ತೆ. ನಿಮಗೆ ಕಳ್ಕೊಂಡಿರೋ ವಸ್ತಾದರೂ ಬೇಗ ಸಿಗಲಿ ಅಂತ ಹೇಳಿ ಆ ದೇವರ ಹತ್ತಿರ ಪ್ರಾರ್ಥನೆ ಮಾಡ್ತೀನಿ. ಹಾಗಾಗಿ ವೈಭವ ಲಕ್ಷ್ಮಿ ಪೂಜೆ ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇದು ನನ್ನ ಸ್ವಂತ ಅನುಭವ, ಕಣ್ಣಾರೆ ಕಂಡಿರೋಂಥ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಕಳ್ಕೊಂಡಿರೋರು 1-2 ತಿಂಗಳು ಮತ್ತೆ ಬೇರೆ ಸಿಗುತ್ತೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಆದರೆ 2 ಪಟ್ಟು ನೀವು ತಗೊಳ್ಳೋ ಥರ ದೇವರು ಕೊಡ್ತಾರೆ. ಇಲ್ಲ ನಿಮಗೆ ಕಳ್ಕೊಂಡಿರೋ ವಸ್ತುನೇ ನಿಮಗೆ ಸಿಗುತ್ತೆ. ಒಟ್ಟಿನಲ್ಲಿ ನಿಮಗೆ ಒಳ್ಳೆ ಸುದ್ದಿ ಅಂತೂ ಸಿಗುತ್ತೆ. ಒಳ್ಳೆಯದಂತೂ ಹಾಗೇ ಆಗುತ್ತೆ. ವೈಭವ ಲಕ್ಷ್ಮಿ ಪೂಜೆನ ಮಾಡಿ ನೋಡಿ. ಇನ್ನೊಂದು ನಿತ್ಯ ಪ್ರಾರ್ಥನಾ ಬುಕ್ ಅಂತ ಬರುತ್ತೆ. ಅದರಲ್ಲಿ ಮಂಗಳ ಚಂಡಿಕಾ ಸ್ತೋತ್ರ, ಮಂಗಳ ಚಂಡಿಕಾ ಹೋಮ ಅಂತ ಇದೆ. ಸಾಲದ ಸಮಸ್ಯೆ, ಹಣಕಾಸು ಕೊಟ್ಟು ಕಳ್ಕೊಂಡಿರುವಂಥದ್ದು, ಎಲ್ಲದಕ್ಕೂ ದುರ್ಗಾ ಪೂಜೆನ ಜಾಸ್ತಿ ಮಾಡೋದ್ರಿಂದ, ಶಕ್ತಿ ದೇವಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಚೀಟಿ ಕಟ್ಟಿ ಬರೋದ್ರಿಂದ ಈ ಥರ ನಮ್ಮ ಹಣಕಾಸಿನ ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತೆ. ಕಳ್ಕೊಂಡಿರೋ ದುಡ್ಡು ಕೂಡ ಬರುತ್ತೆ. ಆಲ್ರೆಡಿ ಮಾಡಿರ್ತೀರ, ತುಂಬ ಜನ ಕೂಡ ಹೋಗ್ತಿರ್ತೀರ, ಕಾಣಿಕೆನೂ ಕಟ್ಟಿರ್ತೀರ, ಆದಷ್ಟು ಕೂಡ ಹರಕೆನೂ ಮಾಡಿರ್ತೀರ. ಎಲ್ಲನೂ ಮಾಡಿದ್ದೀವಿ, ಏನೂ ಪ್ರಯೋಜನ ಆಗಿಲ್ಲ ಅಂದಾಗ ಇದು ಕೂಡ ಒಂದ್ಸಲ ಪ್ರಯತ್ನ ಮಾಡಿ ನೋಡಿ. ಬೇರೆ ಬೇರೆ ಕೂಡ ಟ್ರೈ ಮಾಡ್ತಿರ್ರಿ. ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ತ್ರಿಶೂಲ ಇಟ್ಟಿರ್ತಾರೆ. ನಿಮಗೆ ಯಾರಿಂದ ದುಡ್ಡು ಬರಬೇಕಾಗುತ್ತೆ, ಆವಾಗ ಒಂದು ನಿಂಬೆ ಹಣ್ಣು ತೊಗೊಳ್ಳಿ. ಯಾರಿಂದ ದುಡ್ಡು ಬರಬೇಕು ಅವರ ಹೆಸರನ್ನು ಹೇಳಿ ದೇವಿಯ ಹತ್ತಿರ ಪ್ರಾರ್ಥನೆ ಮಾಡಿ. ನಮ್ಮ ವಸ್ತು ಏನಿದೆ ಅದು ನಮಗೆ ಕೈ ಸೇರಬೇಕು, ಅವರಾಗೆ ತೊಗೊಂಡು ಬಂದು ಕೊಡಬೇಕು ಅಂತ ಬೇಡಿಕೊಂಡು ಕೇಳ್ಕೊಳ್ಳಿ. ನಂತರ ನಿಂಬೆ ಹಣ್ಣನ್ನು ಇಟ್ಕೊಂಡು ದೇವರ ಸುತ್ತ ಪ್ರದಕ್ಷಿಣೆ ಮಾಡಿ ಆಮೇಲೆ ಬಂದು ಆ ತ್ರಿಶೂಲಕ್ಕೆ ಚುಚ್ಚಬೇಕು. ಖಂಡಿತ ಒಳ್ಳೆಯದಾಗುತ್ತೆ. ತುಂಬ ಜನ ಇದನ್ನು ಮಾಡಿ ಸಕ್ಸಸ್ ಆಗಿದೆ. ಅದರಿಂದ ಹೇಳ್ತಾ ಇದ್ದೀನಿ, ನಂಬಿಕೆ ಇದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಪ್ರತಿ ಮಂಗಳವಾರ ಮಂಗಳ ಚಂಡಿಕಾ ಸ್ತೋತ್ರನ ಪಠನೆ ಮಾಡಿ. ಇಂತಹ ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಿಗುತ್ತೆ. ಅಷ್ಟೇ ಅಲ್ಲ, ಅದೇ ಬುಕ್ನಲ್ಲಿ ಕೊನೆ ಪೇಜ್ನಲ್ಲಿದೆ ಋಣಮೋಚಕ ಮಂಗಳ ಸ್ತೋತ್ರ. ಎಂಥದ್ದೇ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ. ಯಾವುದೇ ಒಂದು ಕೆಟ್ಟ ದೃಷ್ಟಿ ಇದ್ದರೂ ತಾಕೋದಿಲ್ಲ. ಈ ರೀತಿ ಯಾರಾದರೂ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದ್ರೂ, ನಮ್ಮನ್ನು ಒಂದು ಮೋಸ ಮಾಡಬೇಕು ಅಂತ ಅಂದ್ಕೊಂಡು ನಮ್ಮ ಜೊತೆ ಇರೋರೇ ನಮಗೆ ಮೋಸ ಮಾಡಬೇಕು ಅಂದರೂ ಏನೂ ಕೂಡ ನಡೆಯೋದಿಲ್ಲ. ಏಕೆಂದರೆ ಆ ಮಂತ್ರಗಳಲ್ಲಿ ಅಷ್ಟು ಪವರ್ ಇದೆ. ಇಂಥ ಮಂತ್ರನ ಪ್ರತಿ ದಿವಸ ನಾವು ಓದುತ್ತಾ ಇದ್ದರೆ ಆ ಶಕ್ತಿ ನಮ್ಮಲ್ಲೂ ಇರುತ್ತೆ. ಒಂದು ಪಾಸಿಟಿವ್ ವೈಬ್ರೇಷನ್ ಅಂತ ಏನು ಹೇಳ್ತೀವಿ, ಅದು ಯಾವಾಗಲೂ ನಮ್ಮಲ್ಲೇ ಇರುತ್ತೆ.
ಯಾರೂ ಕೂಡ ಅಷ್ಟು ಸುಲಭವಾಗಿ ಮೋಸ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಥರ ಸ್ತೋತ್ರಗಳನ್ನು ಆದಷ್ಟು ಮನೆಗಳಲ್ಲಿ ಪ್ರತಿದಿನ ಓದ್ತಾ ಬನ್ನಿ. ನೀವು ಶುರು ಮಾಡೋದಕ್ಕಿಂತ ಮುಂಚೆ ನಾವು ಸಂಕಲ್ಪ ಮಾಡ್ಕೊಳ್ಳಿ, ಮಂಗಳವಾರ ಒಂದು ದಿನ ಓದೋದು ಅಷ್ಟೇ, 5 ನಿಮಿಷ ಅಷ್ಟೇ. ನಮ್ಮ ಕಷ್ಟಕ್ಕಿಂತ ಇದು ಏನೂ ಹೆಚ್ಚಲ್ಲ ಅಲ್ವಾ? ಇದು ಕೂಡ ಒಂದು ಪ್ರಯತ್ನ ಮಾಡಿ ನೋಡಿ, ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ನಾನು ಬಾಗಿಲಲ್ಲಿ ಬರೆಯುವಂಥ ನಂಬರ್ ಬಗ್ಗೆ ಹೇಳಿದ್ದೆ. ಆ ನಂಬರ್ಗೆ ಅದು ಎಷ್ಟು ಅದ್ಭುತ ಶಕ್ತಿ ಇದೆ ಗೊತ್ತಾ? 33. ಇದು ಸಾಮಾನ್ಯವಾದ ನಂಬರ್ ಅಲ್ಲ, ಇದು ಒಂದು ಲಕ್ಕಿ ನಂಬರು. ಹಾಗಾಗಿ ಈ ನಂಬರ್ನ ನಮ್ಮ ಮನೆಯ ಡೋರ್ಗೆ ಬರಿಬೇಕು. ಕುಂಕುಮ ಅಥವಾ ಅರಿಶಿಣದಲ್ಲಿ ಒಂದು ಒಳ್ಳೆ ಕ್ವಾಲಿಟಿದು ತೊಗೊಂಡು, ಅಥವಾ ಗೋಪುರಂ ಕುಂಕುಮ ತೊಗೊಂಡ್ರೆ ಒಳ್ಳೆಯದು. ಈ ರೀತಿ ಬಾಗಿಲು ಏನಿರುತ್ತೆ, ಮನೆಯ ಯಜಮಾನರನ್ನು ನಿಲ್ಲಿಸಿ ಅವರ ತಲೆಯ ಮೇಲೆ ನೇರಕ್ಕೆ ಬರಿಬೇಕು. ಮಧ್ಯಭಾಗದಲ್ಲಿ ಬರೀರಿ ನಿಲ್ಲಿಸ್ಕೊಂಡು. ತುಂಬಾ ಒಳ್ಳೆಯದು. ಯಾವುದೇ ಒಂದು ನೆಗೆಟಿವಿಟಿ ಬರೋದಿಲ್ಲ ಮತ್ತು ಸಾಲಗಳನ್ನು ತುಂಬ ಬೇಗನೆ ತೀರಿಸ್ಬೋದು. ಈ ಥರ ಬರೆಯೋದು ತುಂಬ ಸಮಸ್ಯೆಗೆ ಪರಿಹಾರ. ಯಾರೇ ಏನೇ ಕೆಟ್ಟ ಇಂಟೆನ್ಷನ್ ಇಟ್ಕೊಂಡು ಒಳಗೆ ಬಂದರೂ ಕೂಡ ಅದು ನಡೆಯೋದಿಲ್ಲ. ಅಂಥ ಪವರ್ ಇದೆ ಈ ನಂಬರ್ನಲ್ಲಿ. ನಾವು ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವತೆಗಳನ್ನು ಆರಾಧನೆ ಮಾಡ್ತೀವಿ. ಆ ಮುಕ್ಕೋಟಿ ದೇವತೆಗಳ ಶಕ್ತಿ ಕೂಡ ಈ ನಂಬರ್ನಲ್ಲಿದೆ. ಹಾಗಾಗಿ 3333 ಅನ್ನೋದನ್ನು ಬರಿಬೇಕು. ಮತ್ತು ಅಧಿಕ ಮಾಸದಲ್ಲಿ ವಿಷ್ಣುವಿಗೆ ಪೂಜೆ ಮಾಡಬೇಕು ಅಂದರೆ ಪ್ರತಿಯೊಂದು ವಸ್ತುನೂ 33 ವಸ್ತುಗಳನ್ನ ಇಟ್ಬಿಟ್ಟೆ ಪೂಜೆ ಮಾಡ್ತೀವಿ. ಹೂ ಇಟ್ಟರು 33, ನೈವೇದ್ಯಕ್ಕಿಟ್ಟರು, ಧಾನ್ಯಗಳು ಕೂಡ 33, ಡ್ರೈ ಫ್ರೂಟ್ಸ್ ಇಟ್ಟರು 33 ಲೆಕ್ಕ ಮಾಡಿ ಇಡ್ತೀವಿ. ನಾವು ತುಪ್ಪದ ದೀಪ ಕೂಡ 33 ಬತ್ತಿಯಿಂದ ದೀಪನ ಬೆಳಗ್ತೀವಿ ವಿಷ್ಣುವಿಗೆ. ಹಾಗಾಗಿ ಈ ನಂಬರ್ಗೆ ಅಷ್ಟೊಂದು ಶಕ್ತಿ ಇದೆ. ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲೂ ಕೂಡ ಡೋರ್ ಮೇಲೂ ಕೂಡ ಬರಿಬೋದು. ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಹಿಂದೆ ಗೋಡೆ ಮೇಲೂ ಕೂಡ ಬರಿಬೋದು. ಕುಂಕುಮದಿಂದ ಬರಿಬೇಕು. ಇದನ್ನು ಕೂಡ ಟ್ರೈ ಮಾಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಯಾವುದೇ ನೀವು ಪರಿಹಾರ ಅಂತ ಅಂದರೆ ಅದು ಏನೇ ಮಾಡಿದರೂ 48 ದಿವಸ ನೀವು ಮಾಡಿದ್ರೇ ಯಾವುದೇ ಒಂದು ಪೂಜೆ ಫಲ ಸಿಗಬೇಕು ಅಂದರೆ 48 ದಿವಸ ಆಗಲೇಬೇಕು. ಅದಕ್ಕೇ ಹೇಳ್ತಾ ಇರೋದು, ಇದನ್ನು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಒಂದು ಮಾತಿನಲ್ಲಿ ಹೇಳ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡಿ ನೋಡಿ. ನಾವು ಯಾವಾಗಲೇ ಆಗಲಿ ಕಳ್ಕೊಂಡಿರೋ ವಸ್ತೇ ಆಗಿರ್ಬೋದು, ಆಸ್ತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕೋರ್ಟ್ ಕೇಸು, ಮದುವೆಗೆ ಏನೇ ಒಂದು ಮಾಡಿದ್ರೂ ಈ ಒಂದು ತಾಯಿಗೆ ಮನೆಯಲ್ಲಿ ನಾವು ಕಾಣಿಕೆ ಕಟ್ಟಿರ್ತೀವಿ. ತುಂಬಾ ಅದ್ಭುತ ಶಕ್ತಿ ಇರೋ ದೇವಿ ಶಿಂಷಾ ಮಾರಮ್ಮ ದೇವಿ. ನಾವು ಮನೆಯಲ್ಲಿ ಮಂಗಳವಾರ ಅಥವಾ ಅಮಾವಾಸ್ಯೆ ದಿನ ಕಾಣಿಕೆ ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಾವು ಕಳ್ಕೊಂಡಿರುವ ವಸ್ತು ಪಡ್ಕೋಬೋದು ಅಂತಲೇ ಹೇಳ್ಬೋದು. ತುಂಬಾ ಶಕ್ತಿ ಇರೋವಂಥ ದೇವಿ. ಹಣ ಆಸ್ತಿಗೆ ಲಕ್ಷ್ಮೀದೇವಿ ಅನುಗ್ರಹ ಬೇಕು. ಅದೇ ಹಣ ಆಸ್ತಿಗೆ ಉಳಿಸ್ಕೊಳ್ಬೇಕಂದ್ರೆ ದುರ್ಗಾದೇವಿ, ಶಕ್ತಿದೇವಿ ಆಶೀರ್ವಾದನೂ ಬೇಕು. ನೋಡೋದಲ್ಲ, ಇಷ್ಟೊತ್ತು ಈ ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.